ಆ್ಯಕ್ಚುಲಿ ತುಂಬ ಮಾತಾಡ್ತೀನಿ, ಈಗ ಸ್ವಲ್ಪ ಎಮೋಷನಲ್ ಆಗ್ಬಿಡುತ್ತೆ, ಯಾಕಂದ್ರೆ ಇವರೆಲ್ಲ ಹಿಂಗೆ ಮಾಡಿದ್ರು. ಬಟ್ ಸ್ಟಿಲ್ ಸಿನಿಮಾನ ಈಗ ಒಂದು ಪ್ರೀ ರಿಲೀಸ್ ಇವೆಂಟ್ ಅಂತ ತರ್ತೀವಲ್ಲ, ಇದು ಒಬ್ಬ ಡೈರೆಕ್ಟರ್ ಕನಸಾಗಿರುತ್ತೆ. ನೆಕ್ಸ್ಟು ಆ ಕನಸು ನನಸಾಗೋದು ಫೆಬ್ರವರಿ 6 ನಮ್ಮ ಸಿನಿಮಾ ರಿಲೀಸ್ ಆದಾಗ. ನೀವು ಈಗ ನಾವೆಲ್ಲ ಹೇಳ್ತೀವಿ ನಾವು ಚೆನ್ನಾಗಿ ಮಾಡಿದ್ದೀವಿ, ಹಂಗೆ ತೆಗ್ದಿದ್ದೀವಿ, ಹಿಂಗೆ ತೆಗ್ದಿದ್ದೀವಿ, ಬಟ್ ರಿಯಲ್ ಆಡಿಯನ್ಸು, ರಿಯಲ್ ಜಡ್ಜಸ್ಸು ನೀವು. ಅವತ್ತು ನೀವು ನೋಡ್ಬಿಟ್ಟು ಎಸ್ ಸೈ ಅಂದರೆ ಅವತ್ತು ರಿಯಲಿ ಐ ಆಮ್ ಬ್ಲೆಸ್ಡ್ ಅಂತೀನಿ. ಬಟ್ ಸೋಲ್ಲಿ ಗೆಲ್ಲಿ ನಾನು ಎಲ್ಲೂ ಓಡೋಗಲ್ಲ, ಸಾಯೋವರೆಗೂ ಸಿನಿಮಾ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗೋವರೆಗೂ ಸಿನಿಮಾ ಮಾಡ್ತೀನಿ. ದೇವ್ರ ದಯೆಯಿಂದ ಇದು ಇವತ್ತು ದೊಡ್ಡ ದೊಡ್ಡವರು ಆರ್ಟಿಸ್ಟ್ಗಳು ನನ್ನ ಫಸ್ಟ್ ಸಿನಿಮಾಗೆ ಸಿಗ್ತಾರೆ. ನಾನು ಫಸ್ಟ್ ಕತೆ ಹೇಳಿದ್ದು ಸಾಯಿ ಕುಮಾರ್ ಸರ್ಗೆ. ಅದೇ ಕತೆ ಬರಿಬೇಕಾದ್ರೆ ನಮಗೆ ಅದು ಮಂಗಳೂರು ಸ್ಲ್ಯಾಂಗ್ ಬರುತ್ತೆ, ಅದರಲ್ಲೊಂದು ಮಾಸ್ ಓರಿಯೆಂಟೆಡ್ ಬರುತ್ತೆ. ಮಂಗಳೂರು ಸ್ಲ್ಯಾಂಗಲ್ಲಿ ಡೈಲಾಗಿಂಗ್ ಥರ ಬೇಕು. ಯಾರು? ಸಾಯಿ ಕುಮಾರ್ ಸರ್. ಸರ್ ಹಿಂಗೆ ಸಾಯಿ ಕುಮಾರ್ ಸರ್ ಅಂತ ತಗೊಂಡಾಗ ಇರು ಮಗ ಗುರುಗಳು ಒಂದು ನಿಮಿಷ ಫೋನ್ ಮಾಡ್ತೀನಿ, ಇಲ್ಲೇ ಶಾಗ್ರಿಲ ಹೋಟ್ಲಲ್ಲಿ ಇರ್ತಾರೆ ಸರ್, ಕತೆ ಹೇಳ್ತೀನಿ. ಅವ್ರು ಎಸ್ ಅಂತಾರೆ. ಸೊ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಮಿತ್ರ ಸರ್ ಹತ್ರ ಹೋಗ್ತೀವಿ, ಅವ್ರಿಗೆ ಹೇಳ್ತೀವಿ, ಎಸ್ ಅಂತಾರೆ. ಅದಾದಮೇಲೆ ಅವಿನಾಶ್ ಸರ್ ಬರ್ತಾರೆ, ಅರುಣ್ ಸಾಗರ್ ಅವ್ರು ಬರ್ತಾರೆ. ಸೊ ದ ಕ್ಯಾಸ್ಟಿಂಗ್ ಗೋಸ್ ಆನ್. ಬಟ್ ಫಸ್ಟ್ ನಾನು ಆ್ಯಕ್ಷನ್ ಕಟ್ಟು ಸಾಯಿ ಕುಮಾರ್ ಸರ್ಗೆ ಹೇಳಿದಾಗ ಅಲ್ಲಿ ಥಿಂಗ್ಸ್ ವಾಸ್ ವೆರಿ ಈಸಿಯರ್ ಫಾರ್ ಮಿ. ಅಂದರೆ ಅವ್ರು ನಂಗೆ ಹಂಗೆ ಈಸಿ ಮಾಡಿಬಿಡ್ತಾರೆ. ಇವತ್ತು ಅವರು ಒಬ್ಬ ಆಡಿಯನ್ನ ಕರೆಸ್ಬಿಟ್ಟು ಲಾಂಚ್ ಮಾಡೋಣ ಅಂತ. ಈಗ ದೊಡ್ಡವ್ರು ಹೇಳಿದ್ದಾರೆ ನಮ್ಮ ಸೆಲೆಬ್ರಿಟೀಸ್ ಅಂತ. ಸೊ ಇವತ್ತು ನಮ್ಮ ಟ್ರೇಲರ್ನ ಸೆಲೆಬ್ರಿಟೀಸೇ ಲಾಂಚ್ ಮಾಡ್ದಂಗೆ ಆಯಿತು. ಸೊ ಒಂದೊಂದು ಟರ್ನ್ ಇವತ್ತು ನಾವು ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ. ಆಡಿಯನ್ಸೇ ಕೈ ಹಿಡಿತಾರೆ. ಸೊ ಆಡಿಯನ್ಸೇ ಲಾಂಚ್ ಮಾಡಿದ್ರು. ಆ ನಂಬಿಕೆ ನನ್ನಲ್ಲಿದೆ. ಫೆಬ್ರವರಿ 6 ಎಲ್ಲರಿಗೂ ತಿಳಿದಂಗೆ ನಮ್ಮ ಜೊತೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದೆ. ನಾವು ತುಂಬ ಜನಕ್ಕೆ ಸರ್ ನಾವು ಎಲ್ಲ ಲೈಕ್ ಬಿಫೋರ್ ಇನ್ ಕಿವಿಗೆ ಬೀಳುತ್ತಲ್ಲ ಒಂದು ಇಂಡಸ್ಟ್ರಿ ಟಾಕ್ ಅಂತ, ಆವಾಗ ಲೈಕ್ ವಿ ಕಾಲ್ಡ್ ಸರ್ ಪ್ಲೀಸ್ ಹಿಂಗೆ ಬರ್ತಾ ಇದೀವಿ ಸರ್, ಸ್ವಲ್ಪ ಒಂದು ವಾರ ಮುಂದೆ ಹೋಗ್ಬಿಡಿ, ಏನೋ ಬರ್ತಾ ಇದ್ದೀವಿ. ಯಾರು ತಿರುಗಿ ನೋಡಲಿಲ್ಲ ಸರ್. ಬಟ್ ಇವತ್ತು ನಾನು ಹೇಳ್ತೀನಿ ಸರ್, ಫೆಬ್ರವರಿ 6ನೇ ತಾರೀಕು ತಿರುಗಿ ನೋಡ್ತಾರೆ ಸರ್. ಆ ನೋಡೋಕೆ ನಾವು ಮಾಡ್ತೀವಿ ಸರ್. ನಾನು ಸಿನಿಮಾ ಥಿಯೇಟರ್ಗೆ ಹೇಳ್ತೀನೋ ಇಲ್ವೋ ಗೊತ್ತಿಲ್ಲ ಸರ್, ಬಟ್ ಪ್ರತಿಯೊಬ್ಬರು ಮನ್ಸು ಗೆಲ್ತೀನಿ ಸರ್. ಮೇಕಿಂಗ್ ತಪ್ಪಿದ್ರೆ ಸರ್ ನನ್ನ ನಂಬರ್ ತಗೊಳ್ಳಿ ಸರ್, 9902066668 ಫೋನ್ ಮಾಡಿ ಬೈರಿ ಸರ್. ಚೆನ್ನಾಗಿದ್ರೆ ಸರ್ ನಿಮ್ಮ ಫ್ರೆಂಡ್ಸ್ನು ಕರ್ಕೊಂಡೋಗಿ ಇನ್ನೊಂದ್ಸತಿ ಸಿನಿಮಾ ತೋರಿಸಿ ಸರ್. ಇಷ್ಟೇ ನಾವು ನಿಮ್ಮನ್ನ ಕೇಳ್ಕೊಳ್ಳೋದು. ದಯವಿಟ್ಟು ಹೊಸ ತಂಡನ ಸಪೋರ್ಟ್ ಮಾಡಿ. ಇನ್ನ ನಮ್ಮಂತ ಪ್ರತಿಭೆಗಳು ಮುಂದೆ ಬರಬೇಕು. ನಮ್ಮಂತ ಒಬ್ಬ ಡೈರೆಕ್ಟರ್ ಗೆದ್ರೆ ಈ ತರ 100 ಪ್ರೊಡ್ಯೂಸರ್ಸ್ ಬರ್ತಾರೆ. ಆ ಸಪೋರ್ಟ್ ನಿಮ್ಮಲ್ಲಿ ಬರಬೇಕು. ಆ ಸಪೋರ್ಟ್ ಇದ್ರೇನೆ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇನೆ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇನೆ ನಾವು. ಸೊ ನಾವು ಮೈಸೂರಲ್ಲೇ ಬೆಳೆದಂಥ ಹುಡುಗ, ಚಿಕ್ಕ ವಯಸ್ಸಿಂದನೂ ನಾವು ಡಿ ಬಾಸ್ ಅಭಿಮಾನಿಯಾಗೇ ಬಂದಿದ್ದು. ಏನಾದ್ರು ಒಂದು ಮಾಡಬೇಕು, ಏನೋ ಇದು ಮಾಡಬೇಕು ಅಂದಾಗ ಸರ್ ಹತ್ರ ಡಿಸ್ಕಸ್ ಮಾಡಿ, ಸರ್ ಒಂದು ಸಾಂಗ್ ಬೇಕು ಸರ್, ಏನಾದ್ರು ಮಾಡಬೇಕು ಸರ್, ಒಂದು ಮಾಡೋಣ ಅಂದಾಗ ನಮ್ಮ ಆಡಿಯೋ ಲೇಬಲಲ್ಲೇ ಇತ್ತು. ಸೊ ಡಿ ಬಾಸ್ ಅಭಿಮಾನಿಗಳಿಗೆ, ಡಿ ಬಾಸ್ ಸೆಲೆಬ್ರಿಟೀಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಥಿಯೇಟ್ರಲ್ಲಿ ನಾವು ಕತೆ ಹೇಳ್ತೀವಿ, ತಲೆ ತಿಂತೀವಿ, ಈ ಸಸ್ಪೆನ್ಸ್ ಅಂತ. ನೀವು ಮಜಾ ಮಾಡಕ್ಕೆ ಬರ್ಬೇಕು, ಯಾಕಂದ್ರೆ 1000 ಟೆನ್ಷನಲ್ಲಿ ಇರುತ್ತೆ. ಆ ಮಜಾನೂ ಇಟ್ಟಿದ್ದೀವಿ. ಬನ್ನಿ, ಒಂದು ಫುಲ್ ಧಮಾಕ ಆಗಿರುತ್ತೆ. 29th ನಿಮ್ಗೋಸ್ಕರ ಸಾಂಗ್ ಬರ್ತಾ ಇದೆ. ಈಗ ಟ್ರೇಲರ್ ಬಂದಿದೆ. ಟ್ರೇಲರ್ ಇನ್ನೊಂದ್ಸತಿ ನೋಡಿ ಸರ್. ಇಷ್ಟ ಆದರೆ ಮಾತ್ರ ಥಿಯೇಟ್ರಿಗೆ ಬನ್ನಿ, ಇಲ್ಲ ಬರಬೇಡಿ ಸರ್. ಏನೋ ಈ ಹುಡುಗರು ಮಾಡಿದ್ದಾರೆ, ಗೆಲ್ತಾರೆ, ಏನೋ ಚೆನ್ನಾಗಿ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡಿಲ್ಲ, ಏನೋ ಮಾಡಿಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಹೇಳ್ದೆ ಇಷ್ಟ ಆದರೆ ಇನ್ನೊಬ್ಬರು ಕರ್ಕೊಂಡೋಗಿ ಇನ್ನೊಂದ್ಸತಿ ಅಷ್ಟೇ. ಥ್ಯಾಂಕ್ ಯು ಸರ್.